ಜಗತ್ತಿಗೆ ಶಾಂತಿ ಸಾರಿದ ಗೌತಮ ಬುದ್ಧನ ಆದರ್ಶಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಂಡು ಅದರಂತೆ ನಡೆಯಬೇಕೆಂದು ಉಪವಿಭಾಗಾಧಿಕಾರಿ ವಿನಾಯಕ ನರವಾಡೆ ಹೇಳಿದರು. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಮಡಿಕೇರಿಯ ಗಾಂಧಿ ಭವನದಲ್ಲಿ ನಡೆದ ಭಗವಾನ್ ಬುದ್ಧನ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನರವಾಡೆ ಮಾತನಾಡಿದರು. ಗೌತಮ ಬುದ್ಧ ತನ್ನ ಚಿಕ್ಕ ವಯಸ್ಸಿನಲ್ಲಿ ಪ್ರಪಂಚದಾದ್ಯಂತ ಪ್ರವಾಸ ಮಾಡಿ ತಪಸ್ಸು ಮಾಡಿ ಜ್ಞಾನದೀಕ್ಷೆ ಪಡೆದವನು. ನಂತರ ದೇಶಾದ್ಯಂತ ಪರ್ಯಟನೆ ಮಾಡಿ ತನ್ನ ಜ್ಞಾನವನ್ನು ಪಸರಿಸಿದರು. ಬುದ್ಧನ ಮಹಿಮೆ ಇಂದಿಗೂ ಪ್ರಪಂಚವನ್ನೇ ಆವರಿಸಿದೆ ಎಂದರು. ಬುದ್ಧ ಜಯಂತಿ ಒಂದು ದಿನದ ಆಚರಣೆಗೆ ಸೀಮಿತವಾಗಿರದೆ ಅವನ ಸಿದ್ಧಾಂತವನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಂಡು ಪರಿಪಾಲಿಸಬೇಕೆಂದು ಕರೆ ನೀಡಿದರು. We lead a life of wherein we preach brotherhood, wherein we preach non-violence, and wherein we preach peace. He had never seen any sort of a sadness, he had grown up in a sense of luxury. Only at the age of 29, when he got out of his house, when he got out of his palace, it was then when he saw an old man, a sick man, and then a dead body. It is only then he realized that there is sorrow in the world, and that is when he started his quest to understand how the world works and what can be done to reduce the suffering. So one thing which always I have practiced in my life, one of the teachings of Buddha, is the theory of the golden mean. Like Buddha, he says extremes are always sins. You go to any extreme, maybe to the good side or to the bad side, it will always be a sin and it will always make you pay. But a golden mean is the best virtue. So if you are going to assume a position wherein you are maybe not on the either ends, I feel that you will definitely progress in your life. So that is something that I have tried to inculcate in my personal life, and that is something that I would like to reiterate to all of the people present over here. So this one particular day, it shouldn't be like one particular day wherein we should be remembering Buddha or we should be celebrating Buddha. ಬೆಂಗಳೂರಿನ ಸಂತಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರದ ಸಮನ್ವಯ ಅಧಿಕಾರಿ KH ಮುಸ್ತಾಫಾ ಮಾತನಾಡಿ, ಬುದ್ಧ ಎಂದರೆ ವಿಕಸಿತ ಎಂದರ್ಥ. ಬೌದ್ಧ ಧರ್ಮವು ಉದಾರವಾದಿ ದೃಷ್ಟಿಕೋನವನ್ನು ಕಲಿಸಿಕೊಡುತ್ತದೆ. ಜಾತಿ ವ್ಯವಸ್ಥೆ ನಿರಾಕರಿಸಿದ್ದ ಬುದ್ಧ ಇರುವುದರಲ್ಲೇ ತೃಪ್ತಿಪಟ್ಟುಕೊಳ್ಳುವುದನ್ನು ಕಲಿಸಿಕೊಟ್ಟಿದ್ದಾನೆ. ಇಂದಿನ ರಾಜಕೀಯ ಕ್ಷೇತ್ರದ ಸಮಸ್ಯೆಗಳಿಗೆ ಬುದ್ಧನ ಮಧ್ಯಮ ಮಾರ್ಗದ ಸೂತ್ರದಿಂದ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿದೆ ಎಂದರು. ಬುದ್ಧನ ಶಾಕ್ಯ ಮತ್ತು ಕೋಲಿಯಾ ಅನ್ನುವಂತಹ ಎರಡು ಸಮುದಾಯಗಳ ನಡುವೆ ನಡೆಯುವಂತಹ ನದಿ ನೀರಿನ ಹಂಚಿಕೆಯ ಸಮಸ್ಯೆಯ ಕಾರಣದಿಂದಾಗಿ ಬುದ್ಧ ತನ್ನ ರಾಜ್ಯವನ್ನು ತೆಗೆಸಬೇಕಾಗಿದೆ. ಯಾಕಂತ ಹೇಳಿದ್ರೆ ಬುದ್ಧನಿಗೆ ಏನಂತ ಹೇಳಿದ್ರೆ ಹಿಂಸೆಯ ಮೂರ್ತ ರೂಪಕ್ಕೆ ಹೋಗಿ ನಿಲ್ಲುವಂತಹ ಅಗತ್ಯ ಇರಲಿಲ್ಲ, ಬೇಕಾಗಿರಲಿಲ್ಲ. ಮನುಷ್ಯನನ್ನ ಯುದ್ಧದಿಂದ ಮುಕ್ತಗೊಳಿಸುವಂತಹ ಒಂದು ಮನಸ್ಥಿತಿಯನ್ನು ರೂಪಿಸಬೇಕು ಅನ್ನೋ ಒಂದು ಕಾರಣದಿಂದಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬುದ್ಧ ತನ್ನ ಇಡೀ ಸಾಮ್ರಾಜ್ಯವನ್ನ ತ್ಯಜಿಸಿ ಹೊಸದಾದಂತಹ ಶೋಧನೆಯ ಕಡೆಗೆ ಚಲಿಸುವಂತಹದ್ದನ್ನು ನಾವು ನೋಡ್ಬೋದು. ಅದನ್ನೇ ಅಂಬೇಡ್ಕರ್ ಹೇಳ್ತಾರೆ, ಸಂಶೋಧನಾತ್ಮಕ ನೆಲೆಯಿಂದ, ಶೋಧಕತ್ವದ ನೆಲೆಯಿಂದ ಬುದ್ಧ ತನ್ನ ರಾಜ್ಯವನ್ನ ತ್ಯಜಿಸಿ ಹೊಸದಾದಂತಹ ಒಂದು ದಾರಿಯನ್ನ ಕಂಡುಕೊಳ್ತಾರೆ ಅನ್ನುವಂತಹದ್ದು ನನಗೆ ಅನಿಸುವ ಮಟ್ಟಿಗೆ ಭಾರತದ ರಾಜಕೀಯ ವ್ಯವಸ್ಥೆಯ ಒಳಗಡೆ ಇಷ್ಟೆಲ್ಲ ಸಮಸ್ಯೆಗಳು, ಬೇರೆ ಬೇರೆ ನೆಲೆಯಲ್ಲಿರುವಂತಹ ಸಮಸ್ಯೆಗಳಿಗೆ ನಮಗೆ ತುಂಬಾ ಅದ್ಭುತವಾದಂತಹ ದಾರಿಯನ್ನು ತೋರಿಸ್ಕೊಡುವಂಥದ್ದು ಬುದ್ಧ. ಹಲವು ಘಟನೆಗಳಿಗೆ ನಾವು ಒಂದು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಅನ್ನುವಂತಹದನ್ನು ನಾವು ನೋಡ್ಬೋದು. ಸಾಮ್ರಾಟ್ ಅಶೋಕನನ್ನ ಬಿಟ್ರೆ ಇಡೀ ಭಾರತದಲ್ಲಿ ಅಂಬೇಡ್ಕರನ್ನು ಹೊರತುಪಡಿಸಿದರೆ ಇನ್ಯಾರಿಗೂ ಸಹ ಬುದ್ಧ ಏನು ಅನ್ನುವಂತಹ ಒಂದು ಸ್ಪಷ್ಟವಾದಂತಹ ಸೈದ್ಧಾಂತಿಕ ಅರ್ಥ ತಿಳಿದಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸ್ಕೋಬೇಕು. ಅದು ಮಾತ್ರ ಅಲ್ಲ, ವಿಪರೀತವಾದಂತಹ ಇಂದ್ರಿಯ ಆಸಕ್ತಿಯಿಂದ ಮತ್ತು ಅತಿಯಾದಂತಹ ಸಂತೋಷ ಬಯಕೆಯಿಂದ, ವಿಪರೀತವಾದಂತಹ ದೇಹ ದಂಡನೆಯ ಅತಿರೇಕಗಳಿಂದ ಮುಕ್ತವಾದಂತಹ ಒಂದು ಅಂಶವನ್ನ ಬುದ್ಧ ನಮಗೆ ಕಲಿಸ್ಕೊಡ್ತಾನೆ. ನಮಗೆ ಜೈನ ಧರ್ಮ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಅಹಿಂಸೆ ಪರಮ ಧರ್ಮ ಅನ್ನುವಂತಹ ಒಂದು ಚಿಂತನೆಯನ್ನು ಕಟ್ಕೊಡುತ್ತೆ. ಅದು ನಮಗೆ ಒಡ್ಡಾರಾಧನೆಯಲ್ಲಾಗಿರಬಹುದು ಅಥವಾ ಜಿನನ ಬೇರೆ ಬೇರೆ ನೆಲೆಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ. ಜೈನ ಧರ್ಮದ ತಾತ್ವಿಕತೆಯನ್ನ ಬೌದ್ಧ ಧರ್ಮಕ್ಕೆ ಅಳವಡಿಸಿಕೊಂಡ ರೀತಿಯಲ್ಲಿ ನಾವು ಅಹಿಂಸೆಯನ್ನು ನೋಡ್ತಾ ಇದ್ದೀವಿ. ಅದಲ್ಲ, ಅತಿರೇಕಗಳಿಂದ ಮುಕ್ತವಾದಂತಹ ಅಹಿಂಸೆಯನ್ನು ನಾವು ಮಾಡಬೇಕು. ಪ್ರತಿರೋಧವನ್ನು ನಮಗೆ ತೋರಿಸ್ಕೊಳ್ಳಿಕ್ಕೆ ಬುದ್ಧ ಹೇಳ್ತಾನೆ. ಎಲ್ಲೂ ನೀವು ಪ್ರತಿರೋಧಿಸಬೇಡಿ ಅಂತ ಹೇಳಲ್ಲ ಅನ್ನುವಂತಹದ್ದನ್ನು ನಾವು ನೋಡಬಹುದು. ಅದು ಮಾತ್ರ ಅಲ್ಲ, ಇರುವುದರಲ್ಲಿ
ತೃಪ್ತರಾಗುವ ಗುಣವೂ ಸಹ ಬುದ್ಧ ನಮಗೆ ಕಲಿಸ್ಕೊಡ್ತಾನೆ ಅನ್ನುವಂಥದ್ದು ವಿಶೇಷವಾಗಿ ಬೌದ್ಧ ಧರ್ಮದ ಬುದ್ಧ ಹೇಳುವ ಬಹುಮುಖ್ಯವಾದ ಅಂಶ ಏನು ಹೇಳಿದ್ರೆ, ಬುದ್ಧ ಧರ್ಮ ನಮಗೆ ಕಲಿಸ್ಕೊಡೋದು ಏನು ಅಂತ ಹೇಳಿದ್ರೆ ಜಾತಿ ವ್ಯವಸ್ಥೆಯನ್ನು ನಿರಾಕರಿಸುತ್ತೆ. ಸ್ಪಷ್ಟವಾಗಿ ಜಾತಿ ವ್ಯವಸ್ಥೆಯನ್ನ ನಿರಾಕರಿಸುತ್ತೆ. ಕಾರ್ಯಕ್ರಮಕ್ಕೂ ಮುನ್ನ ಗೌತಮ ಬುದ್ಧನ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪನಮನ ಸಲ್ಲಿಸಿದರು. ಬೈಲುಕುಪ್ಪ ಸೆರಾಜೆ ಮೊನಾಸ್ಟ್ರಿ ಬೌದ್ಧ ಧರ್ಮದ ಅನುಯಾಯಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.